ಸ್ನೇಹಿತರೆ, ನಮ್ಮಿಂದ ಇದು ಸಾಧ್ಯನಾ ಅಂತ ಅನಿಸಿದಾಗಲೆಲ್ಲ ಕೆಲವರು ಅದನ್ನ ಮಾಡಿ ತೋರಿಸಿ ನಮಗೆ ದೊಡ್ಡ ಇನ್ಸ್ಪಿರೇಷನ್ ಆಗ್ತಾರೆ. ಇವತ್ತು ಅಂತಹದ್ದೇ ಒಬ್ಬ ಸಖತ್ ಇನ್ಸ್ಪೈರಿಂಗ್ ವ್ಯಕ್ತಿಯ ಸಾಧನೆ ಬಗ್ಗೆ ಮಾತನಾಡೋಣ. ಅಂದಹಾಗೆ ಜಗತ್ತಿನ ಅತ್ಯಂತ ಎತ್ತರದ ವಾಹನ ಸಂಚಾರ ಯೋಗ್ಯ ರಸ್ತೆ ಯಾವುದು ಗೊತ್ತಾ? ಅದೇ ಲಡಕ್ನ ಉಮ್ಲಿಂಗ್ಲಾ. ಸಮುದ್ರ ಮಟ್ಟದಿಂದ ಬರೋಬ್ಬರಿ 19,024 ಅಡಿ ಎತ್ತರ. ಅಲ್ಲಿ ಗಾಳಿಯಲ್ಲಿ ಆಕ್ಸಿಜನ್ ಕಮ್ಮಿ, ವಾತಾವರಣ ಸಖತ್ ಚಳಿ, ಸಾಮಾನ್ಯ ಜನರೇ ಅಲ್ಲಿಗೆ ಹೋಗಿ ಬರೋದು ಕಷ್ಟ. ಅಂಥದ್ರಲ್ಲಿ ನಮ್ಮ ಬೆಂಗಳೂರಿನ ಒಬ್ಬ ಶಿಕ್ಷಕ ಯಾವುದೇ ಸಪೋರ್ಟ್ ಡ್ರೈವರ್ ಇಲ್ಲದೆ ಒಂಟಿಯಾಗಿ ಕಾರು ಚಲಾಯಿಸಿ ಅಲ್ಲಿಗೆ ತಲುಪಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಬರೆದಿದ್ದಾರೆ. ಹಾಗಾದ್ರೆ ಯಾರವರು ಅಂದ್ರ, ಅವರು ಬೇರ್ಯಾರು ಅಲ್ಲ, ದೀಕ್ಷಾ ವೇದಾಂತ ಸಂಸ್ಥೆಯ 15 ವರ್ಷಗಳ ಅನುಭವಿ ಶಿಕ್ಷಕರಾದ ಡಾಕ್ಟರ್ ಕೃಷ್ಣ BS. ಹೌದು ವೀಕ್ಷಕರೇ, ಇವರು ಚಂಡೀಗಢದಿಂದ ಪ್ರಯಾಣ ಶುರು ಮಾಡಿ ಜೋಜಿಲಾ ಪಾಸ್, ಕಾರ್ಗಿಲ್, ಲೇಹ್ ಮತ್ತು ಹಾನ್ಲೆ ಮೂಲಕ 10 ದಿನಗಳಲ್ಲಿ ಬರೋಬ್ಬರಿ 1261 ಕಿಲೋಮೀಟರ್ ಡ್ರೈವ್ ಮಾಡಿಕೊಂಡು ಉಮ್ಲಿಂಗ್ಲಾ ತಲುಪಿದ್ದಾರೆ. ವಿಶೇಷ ಅಂದ್ರೆ ಡಾಕ್ಟರ್ ಕೃಷ್ಣ ಅವರು ಒಬ್ಬ ವಿಕಲಚೇತನ ವ್ಯಕ್ತಿ, ಜೊತೆಗೆ ರಾಷ್ಟ್ರ ಮಟ್ಟದ ಬಾಡಿ ಬಿಲ್ಡರ್ ಕೂಡ ಹೌದು. ವಿಕಲಚೇತನ ಅನ್ನೋದು ದೌರ್ಬಲ್ಯವಲ್ಲ, ಪ್ರಯತ್ನದ ಮುಂದೆ ಯಾವುದೇ ಮಿತಿಗಳಿಲ್ಲ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಡೋಕೆ ಅವರು ಈ ಸಾಹಸ ಕೈಗೊಂಡ್ರಂತೆ. ಫಿಸಿಕಲ್ ಡಿಸಬಿಲಿಟಿ ಇಸ್ ನಾಟ್ ಇನ್ಎಬಿಲಿಟಿ. ಆ ಡಿಸಬಿಲಿಟಿ ಅನ್ನೋದು ಮೈಂಡ್ ಅಲ್ಲಿ ಇರುತ್ತೆ, ಬಾಡಿನಲ್ಲಿ ಇಲ್ಲ. ಅದನ್ನ ನಾವು ಪ್ರೂವ್ ಮಾಡಬೇಕು. ಮತ್ತೆ ಎರಡನೇದು, ನಂತರ ಇರುವಂತಹ ತುಂಬಾ ಫಿಸಿಕಲಿ ಚಾಲೆಂಜ್ ನಾನು ನೋಡ್ತಿರ್ತೀನಲ್ವಾ, ಅವರು ಮೊದಲು ಮಾರಲಿ ಅವರು ಕುಗ್ಗೋಗಿರ್ತಾರೆ, ನಮ್ಮ ಕೈಲಿ ಏನು ಆಗಲ್ಲ ಅಂತ. ಆ ಒಂದು ಮಾರಲ್ ಸಪೋರ್ಟ್ ನ ಬೂಸ್ಟ್ ಮಾಡಬೇಕು. ಮತ್ತೆ ನನಗಿಷ್ಟೆಲ್ಲ ಮಾಡ್ಲಿಕ್ಕೆ ಏನಂತಾರೆ, ನಿಮಗೆ ಒಂದು ಸಪೋರ್ಟಿಂಗ್ ಫ್ಯಾಕ್ಟರ್ ಬೇಕಲ್ಲ, ನನ್ನ ತಂದೆ ತಾಯಿನೇ. ಯಾಕಂದ್ರೆ ಅವರು ನನ್ನನ್ನು ಬೆಳೆಸಿರೋ ರೀತಿ, ನಮ್ಮ ತಾಯಿ ಬೆಳೆಸಿರೋ ರೀತಿ ಇದೆಯಲ್ಲ, ಅದು ನನಗೆ ಆ ಒಂದು ಮೋಟಿವೇಶನ್ ಮತ್ತು ಅದೊಂದು ಏನಂತಾರೆ ಜಿದ್ದಿ ಅಂತಾರಲ್ಲ, ಅದನ್ನ ಬರ್ಲಿಕ್ಕೆ ಸಹಾಯ ಮಾಡಿ. ಇತ್ತೀಚೆಗೆ ಬೆಂಗಳೂರಿನ ಮಹಾಲಕ್ಷ್ಮೀಪುರಂನಲ್ಲಿರುವ KMWA PU ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯ ಹರೀಶ್ ಆರ್ ಅವರು ಇವರಿಗೆ ಅಧಿಕೃತ ಪ್ರಮಾಣ ಪತ್ರ ನೀಡಿ ಗೌರವಿಸಿದ್ದಾರೆ. ಮೊದಲನೇದಾಗಿ ನನ್ನ ಹೆಸರು ಡಾಕ್ಟರ್ ಕೃಷ್ಣ ಅಂತ, ದೀಕ್ಷಾ ವೇದಾಂತನಲ್ಲಿ ರೀಜನಲ್ ಹೆಡ್ ಆಗಿ ವರ್ಕ್ ಮಾಡ್ತೀನಿ. ಹಾಗೂ ನನ್ನ ಜರ್ನಿ ಬಂದು ಕರ್ನಾಟಕದಿಂದ ಫಿಸಿಕಲಿ ಚಾಲೆಂಜ್ಡ್ ಅಲ್ಲಿ ಉಮ್ಲಿಂಗ್ಲಾ ಪಾಸಿಗೆ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗೋದು ನಾನೇ ಫಸ್ಟ್ ಇದ್ದೀನಿ. ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ರೆಕಗ್ನೇಷನ್ ಸಿಕ್ಕಿದೆ. ಹಾಗೂ ಭಾರತದಲ್ಲಿ ನಾನು ಎರಡನೇ ಅವನು. ಮೊದಲನೇ ಎರಿಕ್ ಪಾಲ್ ಅಂತ ಇದ್ದಾರೆ, ಎರಡನೇ ನಾನು ಈ ಒಂದು ಜರ್ನಿನ ಮಾಡಿರೋದು. ಚಂಡೀಗಢದಿಂದ ಉಮ್ಲಿಂಗ್ಲಾ ಪಾಸಿಗೆ 1261 ಕಿಲೋಮೀಟರ್ನ ಡ್ರೈವ್ ಮಾಡಿ, ಉಮ್ಲಿಂಗ್ಲಾ ಪಾಸ್ ಅಂದರೆ ಅದು 19,024 ಅಡಿ ಎತ್ತರದಲ್ಲಿ ಸಿ ಲೆವೆಲ್ಗಿಂತ ಮೇಲ್ಗಡೆ ಇದೆ. ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ಸೊ ಅಲ್ಲಿಗೆ ಫಿಸಿಕಲಿ ಚಾಲೆಂಜಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಿ ಇದೊಂದು ರೆಕಾರ್ಡ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಅನ್ನೋದಕ್ಕಿಂತ ನೇಚರ್ ನನ್ನ ಕಡೆಯಿಂದ ಮಾಡಿಸಿದೆ. ಮತ್ತು ನನ್ನ ವೈಫು, ಮಗ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅದು ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ತಂದೆ ತಾಯಿ, ತಮ್ಮ ಎಲ್ಲರೂ, ಅವರೆಲ್ಲರ ಪ್ರೋತ್ಸಾಹದಿಂದ ಅಂಡ್ ಎಸ್ಪೆಷಲಿ ದೀಕ್ಷಾ ವೇದಾಂತದಿಂದ, ಬಿಕಾಸ್ ಅವರು ನನಗೆ ಒಂದು ಪ್ರೋತ್ಸಾಹ ಕೊಟ್ಟು, ಇಲ್ಲ ನೀನು ಮಾಡಬಹುದು, ಬಿಕಾಸ್ ರಜಾ ಕೊಡಬೇಕಲ್ಲ, ಎಲ್ಲ ರಜಾ ಕೊಟ್ಟು ಮಾಡಿ ಈ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಆಭಾರಿಯಾಗಿದ್ದೀನಿ. ಹಾಗೂ ಕನ್ನಡಿಗನಾಗಿ ಇದನ್ನ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ. ತರಗತಿಯಲ್ಲಿ ಪಾಠ ಮಾಡೋದಷ್ಟೇ ಅಲ್ಲ, ರಿಯಲ್ ಲೈಫ್ ನಲ್ಲೂ ಸಾಧಿಸಿ ತೋರಿಸಿರೋ ಈ ಮಾದರಿ ಶಿಕ್ಷಕನಿಗೆ ನಮ್ಮ ಕಡೆಯಿಂದ ಬಿಗ್ ಸೆಲ್ಯೂಟ್. ನಿಮಗೂ ಈ ಸಾಧನೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.